ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಇವತ್ತು ಡಬಲ್ ಎಕ್ಸ್ಪೈರಿ ಆಗಿತ್ತು, ಯಾಕೆಂದರೆ ನಾಳೆ ರಜಾ ಇದೆ ಮಾರ್ಕೆಟಿಗೆ. ಇನ್ನು ಡೈರೆಕ್ಟ್ ನಾವು ಸೋಮವಾರನೇ ಓಪನ್ ಆಗುವಂಥದ್ದು. ನಿಫ್ಟಿ ಎಕ್ಸ್ಪೈರಿ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇವತ್ತು ಸುಮಾರು ಹೊತ್ತಿನ ತನಕ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಅನ್ನೋದೇ ಮರ್ತೋಗಿತ್ತು. ಇಟ್ಸ್ ಓಕೆ, ನಿಫ್ಟಿನಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು, ಆಪ್ಷನ್ ಸೆಲ್ಲಿಂಗ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಇವತ್ತು ಅಂತ ಮಾತಾಡಿದ್ವಿ. ಅದೇ ರೀತಿ ಆಯಿತು ಕೂಡ. FMCG ಸೆಕ್ಟರ್ ಇವತ್ತು ವೀಕೆಸ್ಟ್ ಸೆಕ್ಟರ್ ಆಗಿತ್ತು. ಇದು ಸ್ವಲ್ಪ ದಿನ ಇದೇ ರೀತಿ ಉಳಿಯುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ನನಗೆ. ಪೇಂಟ್ ಸೆಕ್ಟರ್ ಕೂಡ ಸ್ವಲ್ಪ ದಿನ ರಿಕವರಿ ಆಗೋಕ್ಕೆ ಟೈಮ್ ಬರ್ಬೋದು. ಹಾಗಾಗಿ ಇನ್ವೆಸ್ಟ್ ಮಾಡಬಾರ್ದು ಇಲ್ಲ, ಆದರೆ ರಿಕವರಿ ಸ್ವಲ್ಪ ಲೇಟ್ ಆಗ್ಬೋದು ಈ ಸೆಕ್ಟರ್ಗಳಲ್ಲಿ. ಸೊ ನೋಡ್ತಾ ಹೋಗೋಣಂತೆ. ನೋಡಿ, ಹಿಂದೂಸ್ತಾನ್ ಯೂನಿಲಿವರ್ ತಿರ್ಗಾ ಈಗ 2400 ಲೆವೆಲ್ ಒಳಗಡೆ ಬಂದಿದೆ. ನೆಸ್ಲೆ 2200 ಅಂತ ಏನು ವೇಟ್ ಮಾಡ್ತಾ ಇದ್ವಿ, ಅದ್ರ ಒಳಗಡೆ ಬಂದಿದೆ. ಬ್ರಿಟಾನಿಯಾದಲ್ಲಿ ಒಳ್ಳೆ ಕರೆಕ್ಷನ್ ಆಗ್ತಾ ಇದೆ. ನೋಡಿ, ಇದೆಲ್ಲ ಒಳ್ಳೊಳ್ಳೆ ಸ್ಟಾಕ್ಗಳಾಗಿರುತ್ತೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ITC ಕೂಡ ಸುಮಾರು ದಿನ ಆಯಿತು FMCG ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಹೋಗೋಣಂತೆ. ಇವತ್ತಿನ ಟಾಪ್ ಲೂಸರ್ ಅಂತ ನೋಡೋದಾದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಕಾಣಿಸುತ್ತೆ. ನಿಫ್ಟಿ 50ನಲ್ಲಿ 3% ಕರೆಕ್ಷನ್ ಬಂದಿದೆ. ಟಾಪ್ ಗೇನರ್ ಇವತ್ತು ನೋಡಿ, ಲೇಟಾಗಿ ನಾನು ಅಬ್ಸರ್ವ್ ಮಾಡಿದೆ, ಐಷರ್ ಮೋಟರ್ಸು 6.43%. ನಿನ್ನೆ ರಿಸಲ್ಟ್ ಇತ್ತು, ಆ ರಿಸಲ್ಟಿಂದ ಕರೆಕ್ಟಾಗಿ 200 ಮೂವಿಂಗ್ ಆವರೇಜಿಂದ ಡಮ್ ಅಂತ ಇವತ್ತು 7% ಮೇಲ್ಗಡೆ ಹೋಗಿತ್ತು ಇಂಟ್ರಾಡೇನಲ್ಲಿ. ಸೊ ನೋಡೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಸೊ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಇವತ್ತು ನಿಫ್ಟಿ ನೆಕ್ಸ್ಟ್ 50 ನಾನು ನೋಡ್ತಾ ಬರೋದಾದರೆ ಸುಮಾರು ಈಗ ಜಿಯೋ ಫೈನಾನ್ಸು 6% ಮತ್ತೆ ಅಪ್ ಮೂಮೆಂಟ್ ಆಗಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸು ಅದರದ್ದು ಸ್ವಲ್ಪ ಜಾಸ್ತಿ ಆಗಿದೆ, ಬಜಾಜ್ ಹೋಲ್ಡಿಂಗ್ ಇದು ಸಾರಿ. ಅದೇ ರೀತಿ ಝೊಮ್ಯಾಟೊ 4% ಆಗಿದೆ. ಕೆಲವೊಂದು ಸ್ಟಾಕ್ಗಳು ನೆಗೆಟಿವಲ್ಲೂ ಇದೆ ಕೂಡ, ಆದರೆ ಮೆಜಾರಿಟಿ ಇವತ್ತು ಸ್ವಲ್ಪ ರಿಕವರಿ ಬಂದಂಗೆ ಕಾಣಿಸ್ತಾ ಇತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಒಂದು ಟೈಮಲ್ಲಿ ತುಂಬ ಒಂದು ಪಾಸಿಟಿವ್ ಆಗಿತ್ತು ಇವತ್ತು, ಆದರೆ ಕೊನೆ ಟೈಮಲ್ಲಿ ವಾಲಟಿಲಿಟಿ ಇತ್ತು. ಸೊ ಏನು ಅಂದೆ ಮತ್ತೆ ಹೇಳ್ತಾ ಇದ್ದೀನಿ, ನೆನ್ನೇನೋ ಹೇಳಿದ್ದೆ ಅಲ್ವಾ. ಸೊ ತುಂಬ ಏನೋ ಮೇಲಾಯಿತು, ಚೇಂಜ್ ಆಯಿತು ಅಂತ ಆಗಬೇಕು ಅಂದರೆ ಎಲ್ಲಿ 24,400 ತನಕ ನೀವು ಏನು ಆ ಥರ ಅನ್ಕೊಳಂಗಿಲ್ಲ. ಅಲ್ಲಿ ತನಕ ಅದೇ ಝೋನ್ ಇರುತ್ತೆ. ನಿಫ್ಟಿ ಒಂದು ನಿರ್ಣಾಯಕ ಹಂತದಲ್ಲಿದೆ, ಒಂದು 200 ಮೂವಿಂಗ್ ಆವರೇಜ್ ಇದೆ. ಆದರೆ ಬೇರೆ ಎಲ್ಲ ಇಂಡೆಕ್ಸಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇವತ್ತು ವೀಕ್ ಆಗಿ ಇರೋ ಥರ ಕಾಣಿಸ್ತಾ ಇದೆ ನಿಫ್ಟಿ ಬೇರೆ ಇಂಡೆಕ್ಸಿಗೆ ಕಂಪೇರ್ ಮಾಡಿದ್ರೆ. ಯಾಕೆ ಅಂತ ಹೇಳ್ತೀನಿ ನೋಡಿ, 200 ಮೂವಿಂಗ್ ಆವರೇಜಲ್ಲಿ ಇವತ್ತು ಕೂಡ ಒಂದು ಅಟೆಂಪ್ಟ್ ಮಾಡ್ತಾ ಹೋದ್ರು ಕೂಡ ಅಲ್ಲೇ ಉಳ್ಕೊಂಡಿದೆ. ಬಟ್ 23,500 400 ಈ ಝೋನ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಇಷ್ಟು ದೊಡ್ಡ ಫಾಲ್ ಆಗಿದೆ, ಇಲ್ಲಿ ಖಂಡಿತವಾಗ್ಲೂ ಒಂದು ಸಪೋರ್ಟ್ ಇದೆ. ಸೊ ಸೋಮವಾರ ಅಪ್ಪಿತಪ್ಪಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಆಶ್ಚರ್ಯ ಇಲ್ಲ. ಯಾಕೆಂತಂದರೆ ನಾಳೆ ಗ್ಲೋಬಲ್ ಮಾರ್ಕೆಟ್ ಆನ್ ಇರುತ್ತೆ, ನಾವು ರಜದಲ್ಲಿ ಇರ್ತೀವಿ. ಸೊ ನೋಡೋಣ, ಅಕಸ್ಮಾತ್ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಅಂದರೆ ಸೋಮವಾರ ದಿನ ಹೇಗೇನು ಸೇಮ್ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರುತ್ತೆ. 23,800 ರೆಸಿಸ್ಟೆನ್ಸು, ಕೆಳಗಡೆ 24,400 ಒಂದು ಸಪೋರ್ಟ್ ಆಗಿರುತ್ತೆ. ಈ ರೇಂಜಲ್ಲಿ ಬೇಕಾದ್ರೆ ಆಪ್ಷನ್ ಸೆಲ್ಲಿಂಗು ಮಾಡೋರು ಪ್ಲಾನ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಮುಂದಿನ ವಾರಗಳಿಂದ ಉಳಿಯುವಂಥದ್ದು ನಿಫ್ಟಿ ಒಂದೇ. ಮುಂದಿನ ವಾರ ಬುಧವಾರ ರಜೆ ಇದೆ. ಸೊ ಗುರುವಾರ ಮುಂದಿನ ವಾರ ನಿಫ್ಟಿ ಎಕ್ಸ್ಪೈರಿ ಕೂಡ ಒಂದಿನ ರಜಾ ಮುಗಿಸ್ಕೊಂಡು ಓಪನ್ ಆಗುತ್ತೆ. ಹಾಗಾಗಿ ಟೈಮ್ ಡಿಕೆ ಅದೆಲ್ಲ ಸ್ವಲ್ಪ ಬೇಗ ಆಗುತ್ತೆ ಮುಂದಿನ ವಾರಗಳಲ್ಲಿ, ಅದು ನೀವು ಪ್ಲಾನ್ ಮಾಡ್ತಾ ಹೋಗಬೇಕು. ಮುಂದಿನ ವಾರ ಮಿಡ್ ಕ್ಯಾಪ್ ನಿಫ್ಟಿ ಯಾವುದು ಫಿನ್ ನಿಫ್ಟಿ ಎರಡು ಕೂಡ ಇರುತ್ತೆ. ಆದರೆ ಅದರ ನೆಕ್ಸ್ಟ್ ವಾರಗಳಿಂದ ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಇರೋದಿಲ್ಲ, ಬರೀ ನಿಫ್ಟಿದು ಮಾತ್ರ ವೀಕ್ಲಿ ಎಕ್ಸ್ಪೈರಿ ಉಳಿಯುತ್ತೆ. NSE ಕಡೆಯಿಂದ, BSE ಕಡೆಯಿಂದ ಸೆನ್ಸೆಕ್ಸ್ ಮಾತ್ರ ಉಳಿಯುತ್ತೆ. ಎರಡು ಅಫ್ಕೋರ್ಸ್ ಒಂದು ಗುರುವಾರ ಒಂದು ಶುಕ್ರವಾರ ಆಗಿರುತ್ತೆ. ಇವತ್ತು ನಾಳೆ ರಜೆ ಇರೋದ್ರಿಂದ ಎರಡು ಒಂದೇ ದಿನ ಆಗಿದೆ ಅಷ್ಟೇ. ಸೊ ಅದೆಲ್ಲ ಚೇಂಜಸ್ ಗೊತ್ತಿದೆ. ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಸೆಬಿ ಏನೇನು ರೂಲ್ಸ್ ತಂದಿತ್ತು ಏನೋ ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇತ್ತು, ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ಇಂಟ್ರಾಡೇನಲ್ಲಿ ಟ್ರೇಡ್ ಹೆಂಗಿತ್ತು ಅಂದರೆ ನೋಡಿ, ಟಿಪಿಕಲ್ ಆಪ್ಷನ್ ಸೆಲ್ಲಿಂಗ್ ಡೇ. ಆಪ್ಷನ್ ಬಯರ್ಸಿಗೆ ಇಲ್ಲಿ ಒಂದೇ ಒಂದು ಸಣ್ಣ ಸ್ಪೈಕಲ್ಲಿ ಆಪರ್ಚುನಿಟಿ ಇತ್ತು. ಯಾವಾಗ ಇದೇ ಝೋನಲ್ಲಿ ಓಪನ್ ಆಗಿ ಮಾರ್ಕೆಟ್ ಇಲ್ಲಿಂದ ಒಂದು ಜೋರಾಗಿ ಒಂದು ರಿಕವರಿ ಕೊಡ್ತಲ್ಲ, ಆಗ ಅದನ್ನೇ ನೀವು ಸ್ಟಾಪ್ ಇಟ್ಕೊಂಡು, ಅಂದರೆ ಇದರ ತುಂಬ ಕ್ವಿಕ್ ಎಕ್ಸಿಟ್ ಟ್ರೇಡ್ ಆಗಿರುತ್ತೆ. ಬಟ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರುತ್ತೆ ನೀವು ಅಡ್ಡ ಮನಿ ಆ ಟೈಮಲ್ಲಿ ಬೈ ಮಾಡಿದರೆ. ಬಟ್ ಇವತ್ತು ಬೆಸ್ಟ್ ಆಪ್ಷನ್ ಸೆಲ್ಲರ್ಸಿಗೆ ನೋಡಿ, ಈ ಝೋನ್ ಇದೆ 23,700 750. ಇವತ್ತು ಇನ್ನೂ ನನ್ನ ಮೇಲ್ಗಡೆ ಇದೆ 23,800, ಕೆಳಗಡೆ ನೀವು 23,400 ಅಂತ ಇತ್ತಿದ್ರು. ಈ 400 ಪಾಯಿಂಟ್ಸಲ್ಲಿ 750 ಇದೆ ನಾನು. ಸೊ ಈ 350 ಪಾಯಿಂಟಲ್ಲಿ ನಿಮಗೆ ಯಾಕೆ ಸ್ವಲ್ಪ ದೂರ ಇದ್ರೂ ಪರವಾಗಿರಲಿಲ್ಲ ಅಂದರೆ ಇವತ್ತು ನೆನ್ನೆ ವಿಕ್ಸ್ ಸಿಕ್ಕಾಪಟ್ಟೆ 15 ಮೇಲ್ಗಡೆ ಹೋಗಿದ್ದರಿಂದ ಪ್ರೀಮಿಯಂಗಳು ತುಂಬ ಊದಿತ್ತು. ಇವತ್ತೊಂಥರ ನೋ ಬ್ರೈನರ್ ಡೇ. ಆರಾಮಾಗಿ ನೀವು ತೀಟ ಆಗಿರ್ತಿತ್ತು. ಮಧ್ಯದಲ್ಲಿ ಒಂದೆರಡು ಸ್ಪೈಕ್ ಮಾಡ್ತಾ ಇದ್ರು ಬೆಳಗ್ಗೆ, ಆಮೇಲೆ ಇಡೀ ದಿನ ತಣ್ಣಗೆ ಉಳ್ಕೊತಾ ಹೋಯಿತು. ಸೊ ಇಲ್ಲಿ ಸುಮಾರು ಜನಕ್ಕೆ ಇಲ್ಲಿಂದ ಮತ್ತೆ ಫಾಲ್ ಆಗ್ಬೋದು ಅಂತ ಅನ್ಸಿರ್ಬೋದು, ಬಟ್ ಅಲ್ಲಿಂದ ವಾಪಸ್ ರಿಕವರಿ ಕೊಟ್ಟಿದೆ. ಸೊ ನಿಫ್ಟಿ ಇವಾಗ ಈಗಲೂ ಕೂಡ ಅದೇ ಝೋನಲ್ಲಿದೆ. ಅಕಸ್ಮಾತ್ ಇದಕ್ಕೆ ಕೆಳಗಡೆ ಬರ್ತಾ ಹೋದರೆ ಏನು ಅಂತಂದರೆ ನೋಡಬೇಕು, ಆ ಒಂದು ಸಾಧ್ಯತೆ ಕಡಿಮೆ ಇದೆ. ಆದರೆ ಇವತ್ತು ಅಟೆಂಡ್ ಮಾಡಿ ಅಲ್ಲಿಂದ ತೊಗೊಂಬಂದಿರೋದ್ರಿಂದ ಸೆಲ್ಲಿಂಗ್ ಅಂತೂ ಕಾಣಿಸ್ತಾ ಇದೆ. ಬಟ್ ನಿಮ್ಗೆ ಇಲ್ಲಿ ನೋಡೋದಾದ್ರೆ 23,400 ಕ್ಲೀನಾಗಿ ಒಂದು ಸಪೋರ್ಟ್ ಇದೆ. ಇನ್ ಕೇಸ್ ಕೆಳಗಡೆ ಬಂದ್ರೂ 23,400 ಒಂದ್ಸಲ ಒಂದು ಅಟೆಂಪ್ಟ್ ಕೊಡ್ತಾ ಹೋಗ್ಬೋದು, ಒಂದು ಶಾರ್ಟ್ ಕವರಿಂಗು ಆಗ್ತಾ ಹೋಗ್ಬೋದು. ನಿಫ್ಟಿನಲ್ಲಿ ಏನೇ ಆದ್ರೂ ಈಗ 23,800 ತಲೆ ಮೇಲೆ ಕಾಣಿಸ್ತಾ ಇರುವಂಥ ರೆಸಿಸ್ಟೆನ್ಸು, ಅದ್ರ ಮೇಲ್ಗಡೆ ಹೋದರೆ ನೆಕ್ಸ್ಟ್ 24,000 ತನಕ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಒಂದು ರೇಂಜ್ ಬೌಂಡ್ ಆಗಿರುತ್ತೆ ಮಾರ್ಕೆಟು. ಅದೇ ರೀತಿಯಾಗಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು ಮುಂದಿನ ವಾರಕ್ಕೂ ಕೂಡ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ, ಇರೋದ್ರಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿದೆ, ನಿಫ್ಟಿ ಸ್ವಲ್ಪ ನೆಗೆಟಿವ್ ಅಂತ ಯಾಕೆ ಹೇಳಿದೆ ಅಂದರೆ ಇವತ್ತು ಒಂದು ಗ್ರೀನಲ್ಲಿ ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಆಯಿತು ಬ್ಯಾಂಕ್ ನಿಫ್ಟಿ. ಸೊ ಆ ನಿನ್ನೆ ಏನು ಲೋ ಇತ್ತು, ಆ ಲೋಗಿಂದ ಕೆಳಗಡೆ ಬರಲಿಲ್ಲ ಇವತ್ತು ಬ್ಯಾಂಕ್ ನಿಫ್ಟಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಒಂದು ಸ್ಟ್ರೆಂತ್ ಇರುವಂಥದ್ದು ಕಾಣಿಸ್ತಾ ಇದೆ. ನಿನ್ನೆ ಲೋ ಹತ್ತಿರ ಬರೋಷ್ಟೊತ್ತಿಗೆ ಎಕ್ಸಾಕ್ಟಾಗಿ ಅದಕ್ಕಿಂತ ಮುಂಚೆನೇ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಬಟ್ ಸ್ಟಿಲ್ ಇದು ಒಂದು ರೇಂಜಲ್ಲೇ ಆಗಿರೋದಿದೆ. ಮುಂದಿನ ವಾರ ಯಾವುದೇ ರೀತಿಯಂಥ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿಗಳಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಸಿಗುವಂಥದ್ದು ನಿಮಗೆ ಮಂತ್ಲಿ ಇದೆ. ಸೊ ಯಾರಾದರೂ ಮಂತ್ಲಿ ಪೊಸಿಷನ್ನ ನೀವು ಪ್ಲಾನ್ ಮಾಡ್ತೀರಾ ಅಂತಂದರೆ 50,000 ತುಂಬ ಇಂಪಾರ್ಟೆಂಟ್ ರೌಂಡ್ ಲೆವೆಲ್ಲು. ಬೇಕಾದರೆ 50,000 PE ಗಳನ್ನು
ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. 50,000 49,000 ಇದೆಯಲ್ಲ, ಇದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ನನ್ನ ಪ್ರಕಾರ ಅಷ್ಟು ಸುಲಭಕ್ಕೆ ಮಾರ್ಕೆಟು ಬಿಟ್ಕೊಡುವಂಥ ಸಾಧ್ಯತೆ ಕಡಿಮೆ ಇದೆ. ಇನ್ನು ಸೊ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು, ಒಂದು ರೇಂಜ್ ಬೌಂಡ್ ಆಗ್ಬೋದು, ಅಷ್ಟರಲ್ಲಿ ನಿಮಗೆ ತೀಟಾಡಿಕೆ ಆದ್ರೂ ಬೇಕಾದಷ್ಟು. ಸೊ 49,500 51,000 ಈ ಝೋನ್ ಇದೆಯಲ್ಲ, ಈ ಝೋನ್ಗಳನ್ನು ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಮುಂದಿನ ವಾರಕ್ಕೆ ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತಂದರೆ ನೋಡೋಣ, ನೆಕ್ಸ್ಟ್ ವೀಕ್ ಮುಗಿಯೋಷ್ಟೊಳಗೆ ಸ್ವಲ್ಪ ಡಿಕೆ ಆಗಿದ್ರೆ ಆ ರೀತಿಯಾಗಿ ನಾವು ಪ್ಲಾನ್ ಮಾಡ್ಬೋದು. ಹೋಪ್ಫುಲಿ ಈ ಒಂದೂವರೆ ಸಾವಿರ ಪಾಯಿಂಟ್ಸ್ ಏನಿದೆಯಲ್ಲ, 51,000ದಿಂದ 49,500 ಈ ಝೋನಲ್ಲೇ ಇರುತ್ತೆ ಮುಂದಿನ ವಾರ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿದೆ. ನೋಡ್ತೋಣ ಯಾವ ರೀತಿ ಆಗುತ್ತೆ ಅಂತ. ಫಿನ್ ನಿಫ್ಟಿ ಮಂಗಳವಾರ ಅಲ್ವಾ, ಅದು ಬಂದಾಗ ನೋಡ್ಕೊಳ್ಳೋಣ. ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಆಗಿರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಸೊ ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ. ಯಾವುದ್ರದ್ದು ಮಿಡ್ ಕ್ಯಾಪ್ ನಿಫ್ಟಿದು. ಮಿಡ್ ಕ್ಯಾಪ್ ನಿಫ್ಟಿಗೆ ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಆಗಿದೆ. 12,000 ಇಂಪಾರ್ಟೆಂಟ್ ಆದಂಥ ಝೋನು. ಆ 12,000 ಝೋನಲ್ಲಿ ಇವಾಗ ಒಂದು ಪಾಸ್ ಆಗ್ತಾ ಇದೆ. ಸೊ ಈಗ ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು, ಆ ಥರ ಏನಾದ್ರು ಆಯಿತು ಅಂತ ಅನ್ಕೊಂಬೋಣ. ಸೋಮವಾರನೂ ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೆ, ಈ ಝೋನ್ನ ಬಿಟ್ಟು ಹೋಯಿತು ಅಂತಂದರೆ ಖಂಡಿತ ನೀವು ಇದನ್ನ ಸ್ಟಾಪಸ್ ಇಟ್ಕೊಂಡು ಒಂದು ಒಳ್ಳೆ ರೀತಿಯಂಥ ಟ್ರೇಡ್ನ ಅಪ್ವರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಈ ಝೋನಿಂದ ಬಿಟ್ಟು ಕೆಳಗಡೆ ಬರ್ತಾ ಆದರೂ ಕೂಡ ನಾನು 12,000ದಲ್ಲಿ ಸಪೋರ್ಟ್ ಇರೋದ್ರಿಂದ ಹುಷಾರಾಗಿ ಇರಿ ಅಂತ ಹೇಳ್ತೀನಿ. ತುಂಬ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದ್ರೂ ಕೂಡ ಒಂದು ಶಾರ್ಟ್ ಕವರಿಂಗ್ಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಹಾಗಾಗಿ ಬೆಸ್ಟ್ ಟ್ರೇಡ್. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ, 12,000ನಲ್ಲಿ ನಾವು ಸೆಲ್ ಮಾಡಿಬಿಟ್ಟು ಆಪ್ಷನ್ ಸೆಲ್ಲಿಂಗ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಆಗ ಈ 12,400 ಇದೆಯಲ್ಲ, ಈ ಇದ್ರ ಬಾರು 12,400ರಿಂದ 12,000 ಈ ಝೋನ್ ಒಳಗಡೆ ಮುಗಿಯುವಂಥ ಒಂದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇರುತ್ತೆ ಸೋಮವಾರ. ಬಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುವಂಥ ಸಾಧ್ಯತೆ ಜೋರಾಗಿ ಕಾಣಿಸ್ತಾ ಇದೆ. ಯಾಕಂತಂದರೆ 3 ದಿನ ರಜೆ ಇರುತ್ತಲ್ವ, ಮಾರ್ಕೆಟ್ ಯಾವ ರೀತಿ ಬೇಕಾದ್ರೆ ರಿಯಾಕ್ಟ್ ಮಾಡ್ಬೋದು. ಬಟ್ 12,000 ಇಂಪಾರ್ಟೆಂಟ್ ಅಂತ ಸಪೋರ್ಟು. ಸೊ ಇಮಿಡಿಯೇಟ್ ಆಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂತಂದರೆ ಈ ಟ್ರೇಡ್ನ ತೊಗೊಳಕ್ಕೆ ಹೋಗಬೇಡಿ. ಸೋಮವಾರ ದಿನ ಒಂದು ಉಲ್ಟಾ ಆಗುವಂಥ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಮುಗಿಬೋದು ಅನ್ನೋದು ನನ್ನ ಅಸಂಪ್ಷನ್. ನೋಡ್ತೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬೋಣ ಇವತ್ತು. ಮೊದಲನೇದಾಗಿ KNR ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳಿ ಅಂತ ಒಂದು 2-3 ಜನ ಕಮೆಂಟ್ ಮಾಡಿದ್ರಿ. ಸರ್ ಒಳ್ಳೆ ಸ್ಟಾಕನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಒಳ್ಳೆ ರೀತಿಯಾದ ರಿಸಲ್ಟ್ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋದೊಂದು 8,500 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ. ನಿನ್ನೆ ನೋಡಿ ಒಂದು ರಿಸಲ್ಟ್ ದಿನ ಎಂಥ ಒಂದು ದೊಡ್ಡ ರೀತಿಯಾದಂಥ ವಾಲ್ಯೂಮ್ ಮಾಡಿದೆ. ಇದರಲ್ಲಿ FIDISಗಳು ಅಷ್ಟು ಇಂಟ್ರೆಸ್ಟ್, FIಗಳು ಎಸ್ಪೆಷಲಿ ಆಚೆ ಹೋಗಿದ್ದಾರೆ, DISಗಳಿದ್ದಾರೆ. ಆದರೆ ಸ್ಟಾಕು ಖಂಡಿತವಾಗ್ಲೂ ಒಳ್ಳೆ ವ್ಯಾಲ್ಯೂಷನಲ್ಲಿ ಸಿಗ್ತಾ ಇದೆ, ಅದರಲ್ಲಿ ಏನೂ ಮಾತಿಲ್ಲ. ಸೊ ನೀವು ಲಾಂಗ್ ಟರ್ಮಿಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಬೇಸ್ಡ್ ಆನ್ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ವೈಸಲ್ಲಿ ಇದು ಒಳ್ಳೆ ಸ್ಟಾಕ್ ಅಂತಲೇ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂತಂದರೆ ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡಿತ್ತು ನೋಡಿ, 280, 270, 250 ಈ ಝೋನಲ್ಲಿ. ಈ ಝೋನಿಗೆ ವಾಪಸ್ ಬಂದು ಅಟೆಂಡ್ ಮಾಡ್ತಾ ಇದೆ ವಿತ್ ಒಳ್ಳೆ ವಾಲ್ಯೂಮ್ ಬಂದಿದೆ. ಸೊ ಇಲ್ಲಿ ರಿಕವರಿ ಆಗಬೇಕು ಅಂತಂದರೆ ಇಲ್ಲಿಂದ ಈಗ ವಾಪಸ್ಸು ರಿಕವರಿ ಆಗ್ತಾ ಹೋಗಬೇಕು ಸ್ಟಾಕು. ಸೊ ಆ ಒಂದು ರಿಸ್ಕ್ ಟು ರಿವಾರ್ಡ್ ರೇಷಿಯೋದಲ್ಲಿ ನೋಡೋದಾದರೆ ಈ 280 to 300 ವೆರಿ ಗುಡ್ ಟೈಮ್ ಟು ಅಕ್ಯುಮುಲೇಟು. ಬೇಕಾದರೆ ನೀವು ಟೈಟ್ ಸ್ಟಾಪಸ್ ಇಟ್ಕೊಂತೀರಿ ಅಂದರೆ 250 ಸ್ಟಾಪಸ್ ಇಟ್ಕೋಬೋದು. ಇಲ್ಲ ಸ್ವಲ್ಪ ಕೆಳಗಡೆ ಇಟ್ಕೊಂತೀರಿ ಅಂದರೆ 225 ಸ್ಟಾಪಸ್ ಇಟ್ಕೊಂಡು ಸ್ಟಾಕಲ್ಲಿ ಒಂದು ಅಪ್ ಮೂವ್ಮೆಂಟ್ ಬಗ್ಗೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಈಗ ನಾನು ಡಿಸ್ಕ್ಲೇಮರ್ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಬಟ್ ರಿಸಲ್ಟ್ಸ್ ಖಂಡಿತವಾಗ್ಲೂ ಚೆನ್ನಾಗಿ ಬಂದಿದೆ. ಕಂಪ್ನಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಯರ್ ಆನ್ ಇಯರ್ ಬೇಸಿಸು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯಾಗಿ HAL ಬಗ್ಗೆ ಹೇಳಿ ಅಂತ ಕೇಳಿದರೆ, ಸರ್ HAL ಅಲ್ಲಿ 4,000 ಬರಬೇಕು ಅಂತ ಗೀಟ್ ಎಳೆದ್ಬಿಟ್ಟು ಹೋಗ್ಬಿಟ್ಟಿದ್ವಿ ಹಿಂದೆ ಒಂದ್ಸಲ. ಬಂದಿದೆ ನೋಡಿ ಇವತ್ತು 4,000 ಲೆವೆಲ್ಗೆ ಬಂದಿದೆ. ಇವತ್ತು HAL ಆ್ಯಡ್ ಮಾಡ್ಕೋಬೇಕು ಅಂತಿದ್ದವನು ನಾನು ಕೊನೆಗೆ ಮೋತಿಲಾಲ್ ಲಾಸ್ಫರ್ ಅವ್ರದ್ದು ಡಿಫೆನ್ಸ್ ETF ಇದೆಯಲ್ಲ ಅದರಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟೆ ಸಣ್ಣ ಕ್ವಾಂಟಿಟಿ. ಬಟ್ HAL ಅಲ್ಲಿ ನಾನು ಆಲ್ರೆಡಿ 4,400 ಲೆವೆಲ್ ಬಂದಾಗಲೇ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಹತ್ತಿರದಲ್ಲಿದೆ ನೋಡಿ, ಇದಕ್ಕಿಂತ ಕೆಳಗಡೆ ಹೋಯಿತು ಅಂತಂದರೆ ನಾನು ಮತ್ತೆ ನೆಕ್ಸ್ಟ್ ಲೆಗ್ನ ಆ್ಯಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನೇನು ಪ್ಲಾನ್ ಇಲ್ಲ. ಬಟ್ 4,400 ಸದ್ಯಕ್ಕೆ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗ್ತಾ ಹೋಗುತ್ತೆ, ಯಾಕಂದರೆ ಇಲ್ಲಿ ಸುಮಾರು ದಿನ ನಿಂತಿದೆ. ಈಗ ಇಲ್ಲಿಂದ ರಿಕವರಿ ಕೊಟ್ಟರು ಕೂಡ 4,400 ತನಕ HAL ಹೋಗುವಂಥ ಸಾಧ್ಯತೆ ಇದೆ. ಬಟ್ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡೋಕ್ಕೆ ಖಂಡಿತವಾಗ್ಲೂ 4,000 ಫಸ್ಟ್ ಲೆಗ್ನ ಆ್ಯಡ್ ಮಾಡ್ಕೊಳಕ್ಕೆ ಖಂಡಿತವಾಗ್ಲೂ ಒಳ್ಳೆ ಲೆವೆಲ್ ಆಗಿದೆ. 4,000 ಲೆವೆಲ್ ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ಒಳ್ಳೆ ಸ್ಟಾಕು, ಏನೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಬಜಾಜ್ ಫಿನ್ ಸರ್ವಿಸ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ಈ ಬಜಾಜ್ ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು, ಹೋಲ್ಡಿಂಗ್ ಕಂಪ್ನಿಗಳ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಬಜಾಜ್ ಫೈನಾನ್ಸ್ ಇದೆ, ಬಜಾಜ್ ಫಿನ್ ಸರ್ವಿಸ್ ಇದೆ, ಬಜಾಜ್ ಹೋಲ್ಡಿಂಗ್ಸ್ ಅಂತ ಬೇರೆ ಇದೆ. 3 ಕಂಪ್ನಿ ಇದೆ. ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ ಸರ್ವಿಸು ನಿಫ್ಟಿ 50 ಇದೆ. ಬಜಾಜ್ ಹೋಲ್ಡಿಂಗ್ಸು ನಿಫ್ಟಿ ನೆಕ್ಸ್ಟ್ 50 ಇದೆ ಅಲ್ವಾ. ಈ ಹೋಲ್ಡಿಂಗ್ ಕಂಪ್ನಿ ಏನಾಗಿರುತ್ತೆ ಅಂತಂದರೆ, ಬಜಾಜ್ ಏನೇನು ಬಿಸ್ನೆಸ್ ಮಾಡ್ತಾ ಇದೆಯೋ ಅಂದರೆ ಅವ್ರದ್ದು ಇನ್ಶೂರೆನ್ಸ್ ಬಿಸ್ನೆಸ್ ಇದೆ, ರಿಟೇಲರ್ಗಳಿಗೆ ಸಾಲ ಕೊಡ್ತಾರೆ, ಅದೆಲ್ಲದರಲ್ಲೂ ಒಂದಿಷ್ಟು ಸ್ಟೇಕ್ಗಳನ್ನು ಹೊಂದಿರ್ತಾರೆ. ಈ ಹೋಲ್ಡಿಂಗ್ ಕಂಪ್ನಿ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋ ಮಾಡ್ತೀನಿ. ಮೇನ್ ಬಜಾಜ್ ಫಿನ್ ಸರ್ವಿಸ್ ಅಂತ ನೋಡಿದ್ರೆ ಇವರಿಗೆ ಒಂದು 40 to 50% ಇವ್ರದ್ದು ಮೇನ್ ಸ್ಟೇಕ್ ಇರುವಂಥದ್ದೇ ಆ ರಿಟೇಲ್ ಫೈನಾನ್ಸ್ ಏನು ಕೊಡ್ತಾರಲ್ಲ ಅವ್ರಿಗೆ, ಅಂದರೆ ಈ NBFC ಫೈನಾನ್ಸಿಂಗ್ ಕೊಡ್ತಾರಲ್ಲ ನಿಮಗೆ ಹೋಗ್ಬಿಟ್ಟು ಅದರಲ್ಲೇ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಒಳ್ಳೆ ಲೆವೆಲಲ್ಲಿದೆ. ಆದರೆ FIDIಗಳು ಯಾಕೋ ಒಂದು ಇಂಟ್ರೆಸ್ಟ್ನ ತೋರಿಸ್ದಂಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಸೊ ಸ್ಟಾಕ್ ವೈಸ್ ನೀವು ನೋಡೋದಾದರೆ ಇದಕ್ಕಿಂತ ನನಗೆ ಬಜಾಜ್ ಫೈನಾನ್ಸೇ ಜಾಸ್ತಿ ಅಟ್ರಾಕ್ಟಿವ್ ಅಂತ ಅನಿಸೋಗುತ್ತೆ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಷನ್ ನೋಡೋದಾದ್ರೆ. ಅದಕ್ಕೆ ಹೇಳೋದು 1,600 ರೂಪಾಯಿ ಇರೋ ಕಂಪ್ನಿ ಅಂದರೆ ಅದು ಚೀಪು. ಅದು ಎಲ್ಲಿ ಸರ್ 7,000 ಇದೆ, 6,500 ಇದೆ, ಅದನ್ನೇನು ಹಂಗೆ ಚೀಪು ಅಂತ ಅನ್ಕೋತಿರೋದ್ರೆ ಹಂಗೆ ಬರಲ್ಲ. ಫಂಡಮೆಂಟಲ್ ಅಂತ ನೋಡೋದಾದರೆ ನನಗೆ ಇದು ಬಜಾಜ್ ಫೈನಾನ್ಸ್ಗಿಂತ ಕಾಸ್ಟ್ಲಿ ಸ್ಟಾಕ್ ಇದೆ. ಹಾಗಾಗಿ ಬಜಾಜ್ ಫೈನಾನ್ಸೇ ಫೇವರೇಟ್ ಸ್ಟಾಕ್ ಆಗಿರುತ್ತೆ. ಬಟ್ ಇಲ್ಲಿ ನೋಡಿ ನೀವು ನೋಡ್ತಾ ಬರೋದ್ರೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಮೂವ್ಮೆಂಟ್ ಆಗ್ತಾನೇ ಬಂದಿತ್ತು. ಇಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿಂದ ಒಂದು ಬ್ರೇಕ್ಔಟ್ ಆಯಿತು ಅದೇ ಝೋನಲ್ಲಿ ವರ್ಟೆಕ್ಸ್ ಹತ್ರ ಬಂದಾಗ ವಾಪಸ್ ಆ ಝೋನ್ಗೆ ಬಂದು ಟೆಸ್ಟ್ ಮಾಡ್ತಾ ಇದೆ. ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಗಿರುವಂಥ ಝೋನ್ 1,500, 1,550 ಈ ಲೆವೆಲ್ ಇದೆಯಲ್ಲ, ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ 1,550ರಲ್ಲಿ. ಸೊ ಆ ಝೋನ್ನ ಬಿಟ್ಕೊಡ್ಬಾರ್ದು. ಆ ಝೋನ್ನ ಬಿಟ್ಕೊಟ್ಟು ಅಲ್ಲಿಂದ ರೀ ಅಟೆಂಪ್ಟ್ ಆದಾಗ ಇಲ್ಲೇನಾದರೂ ಒಂದು ಒಳ್ಳೆ ವಾಲ್ಯೂಮ್ಗಳು ಬಂತು ಅಂದರೆ, ಇಲ್ಲಿ ಬಂದಿದೆಯಲ್ಲ ಈ ಥರ ವಾಲ್ಯೂಮ್ಗಳು ನಿಮ್ಗೆ ಸಿಕ್ತು ಅಂದರೆ ಓಕೆ ಇಲ್ಲಿನ ಮತ್ತೆ ಆಗ್ತಾ ಇದೆ ಅಂತ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇಲ್ಲ ಅಂತಂದರೆ ನೀವು ವೇಟ್ ಮಾಡಬೇಕು. ಈಗ ಇತ್ತೀಚೆಗೆ ಆಲ್ ಟೈಮ್ ಹೈ ಮಾಡೋದಂಥ ಸ್ಟಾಕ್ ಜಸ್ಟ್
ಸೆಪ್ಟೆಂಬರಲ್ಲಿ ಆಲ್ ಟೈಮ್ ಹೈ ಮಾಡಿದಂಥ ಸ್ಟಾಕು ಅಲ್ಲಿಂದ ಇಲ್ಲಿ ತನಕ ಬಂದಿದೆ ಅಲ್ವಾ, ಆಲ್ಮೋಸ್ಟ್ 20% ಕರೆಕ್ಷನ್ ಸಿಗ್ತಾ ಇದೆ. ನೋಡೋಣ ಈ ರೇಂಜನ್ನು ಯಾವ ರೀತಿ ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇದು ಯಾವ ಟೂಲ್ ಅಂತ ಒಬ್ರು ಕೇಳಿದ್ರೆ, ಇದು ಪ್ರೈಸ್ ರೇಂಜ್ ಅಂತ ಇದು ಟೂಲು. ನಿಮಗೆ ಇಲ್ಲಿ ಇಂಡಿಕೇಟರ್ ಟೂಲ್ಸಲ್ಲಿ ಹೋಗ್ಬಿಟ್ರೆ ಸಿಗುತ್ತೆ, ಇಲ್ಲಿ ಡೇಟ್ ರೇಂಜು, ಪ್ರೈಸ್ ರೇಂಜು ಇದೆಲ್ಲ ಸಿಗ್ತಾ ಹೋಗುತ್ತೆ. ಆ ಪ್ರೈಸ್ ರೇಂಜ್ ಅಂತ ಟೂಲ್ ಅದನ್ನ ನೀವು ಹಾಕೊಂಡ್ರೆ ಮೇಲಿಂದ ಕೆಳಗೆ ಹಾಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಕೆಳಗಡೆ ಬಿದ್ದಿದೆ ಅಂತ ತೋರಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬಿ ಎಸ್ ಸಿನಲ್ಲಿ ನೋಡಿ ನಾನು ಒಂದು ಇಂಪಾರ್ಟೆಂಟ್ ಟ್ರೇಡ್ನ ವೆಯ್ಟ್ ಮಾಡ್ತಾ ಇದ್ದೀನಿ, ಏನಾಗುತ್ತೆ ಅಂತ ನೋಡೋಣ. ನೋಡಿ ಇಯರ್ ಆನ್ ಇಯರು ಬೆಸ್ಟ್ ಇಯರ್ ಬಿ ಎಸ್ ಸಿಗೆ 2024. ಯಾಕೆ ಹೇಳಿ, 2-3 ಎಕ್ಸ್ಪೈರಿಗಳು, ಬ್ಯಾಂಕ್ ಎಕ್ಸು, ಸೆನ್ಸೆಕ್ಸ್ 50, ಸೆನ್ಸೆಕ್ಸು ಇದರದೆಲ್ಲ ಎಕ್ಸ್ಪೈರಿ ಅಂತೂ ವಾಲ್ಯೂಮ್ಗಳು ಬಿ ಎಸ್ ಸಿನಲ್ಲಿ ಚೆನ್ನಾಗಿ ಆಗ್ತಾ ಹೋಯಿತು ಈ ಡೆರಿವೇಟಿವ್ ಕಾನ್ಸೆಪ್ಟಿಂದ. ಆದರೆ ಈಗೇನಾಗುತ್ತೆ, ಮುಂದಿನ ವಾರದಿಂದ ಬರೀ ಸೆನ್ಸೆಕ್ಸ್ ಒಂದೇ ಉಳ್ಕೊಳ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇವರ ರೆವೆನ್ಯೂ ಮೇಲೆ ಹೊಡೆದ ಬೀಳುತ್ತೆ. ಮೊದಲೇನು ಬರ್ತಿತ್ತು ಆ ರೀತಿ ಬರೋದಿಲ್ಲ. ಬಟ್ ಇವಾಗ ನೀವು ನೋಡ್ತಾ ಬರೋದಾದರೆ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಮಾಡಿದೆ 5000. ನನ್ನ ಪ್ರಕಾರ ಇದು ವಾಪಸ್ ಈ ನೆಕ್ಲೈನಿಗೆ ಬರಬೇಕು ಅಂದರೆ 4000ಕ್ಕೆ ಬಂದು ಟೆಸ್ಟ್ ಆಗಬೇಕು. ಅಲ್ಲಿಲ್ಲ ಅಂದರೂ ಕನಿಷ್ಠ ಪಕ್ಷ 4250 ಬರಬೇಕು. ಸೊ ಮಂತ್ ಆನ್ ಮಂತ್ ಯಾರಾದರೂ ನೋಡೋದಾದರೆ ನವಂಬರು ಮತ್ತೊಂದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಹೋಗೋದು. ಆದರೆ ಸ್ವಲ್ಪ ರಿಸ್ಕಿ ಇದೆ. ಯಾಕೆ ಅಂತಂದರೆ NSE IPO ಕೂಡ ಬಂದು ಲಿಸ್ಟ್ ಆಗೋ ಥರ ಇದೆ. ಸೊ ಅದರಿಂದ ಪುಷ್ ಬಂದಿದ್ದು ಆಲ್ರೆಡಿ ಇದರಲ್ಲಿ ಫ್ಯಾಕ್ಟ್ರಿನ್ ಆಗಿದೆಯಾ ಇಲ್ವಾ ಅನ್ನೋದು ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಬಟ್ ನೀವು ನೋಡ್ತಾ ಹೋದ್ರೆ ನನ್ನ ಪ್ರಕಾರ ಸದ್ಯಕ್ಕೆ ಬಿ ಎಸ್ ಸಿನಲ್ಲಿ ಏನೋ ಒಂದು ಹೈ ಮಾಡೋದಿತ್ತು, ಮಾಡಾಗಿದೆ, ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ ಅಂತ. ಬಟ್ ನೋಡೋಣ, ಇಂಟ್ರಾಡೇನಲ್ಲಿ ಸಿಕ್ಕಿದ್ರು ಬೇಕಾದಷ್ಟು ನೀವೇನು ಪೊಸಿಷನ್ನೇ ಇಟ್ಕೋಬೇಕು ಅಂತಿಲ್ಲ. ಬಟ್ ಸುಮಾರು ಯಾವುದು ನಿಫ್ಟಿ 50 ಕಂಪ್ನಿಗಳಲ್ಲಿ, ನೆಕ್ಸ್ಟ್ 50 ಕಂಪ್ನಿಗಳಲ್ಲಿ F&Oಗೆ ಎಲಿಜಿಬಲ್ ಆಗ್ತಾ ಇದೆ ಅಂತ ಮೆಸೇಜ್ ಕಳಿಸಿದ್ರಿ. ಅದ್ರ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಝೊಮ್ಯಾಟೊ, ಪೇಟಿಎಮ್, ಸುಮಾರು ಸ್ಟಾಕ್ಗಳೆಲ್ಲ ಇವಾಗ F&O ಸೆಗ್ಮೆಂಟಿಗೆ ಬರ್ತಾ ಇದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಅದು ಒಂದು ದೊಡ್ಡ ಲಿಸ್ಟನ್ನ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. F&Oಗೆ ಹೇಗೆ ಪ್ರವೇಶ ಮಾಡುತ್ತೆ, ಹೇಗೆ ಆಚೆ ಹೋಗುತ್ತೆ ಅನ್ನೋದನ್ನು ಹಿಂದೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ನಾನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಆರ್ತಿ ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್, ಆರ್ತಿ ಇಂಡಸ್ಟ್ರೀಸು ಈಗ ತುಂಬ ಒಂದು ನೆಗೆಟಿವ್ ಕ್ಯಾಟಗರಿಗೆ ಹೋದಂಗೆ ನನಗೆ ಕಾಣಿಸ್ತಾ ಇದೆ. ಇಲ್ಲಿ ದೊಡ್ಡದಾಗಿ ವಾಲ್ಯೂಮ್ ಬಂದಿದೆ ಅಂತ ನೀವು ಹೇಳಿರ್ಬೋದು, ಅದರ ರಿಸಲ್ಟು ಈ ಸಲನೂ ಚೆನ್ನಾಗಿ ಬಂದಿಲ್ಲ. ಇದು ಫುಲ್ ಡಂಪ್ ಬೇರೆ ಆಗಿರ್ಬೋದು ಅಥವಾ ಬೈಯಿಂಗ್ ಬೇರೆ ಆಗಿರ್ಬೋದು. ಇಲ್ಲಿ ದೊಡ್ಡದಾಗಿ ಒಂದು ಡಂಪ್ ಮಾಡಿತ್ತು, ಅಲ್ಲಿಂದ ಖಂಡಿತವಾಗ್ಲೂ ಕೆಳಗಡೆ ಬೀಳ್ತೋಯ್ತು. ಈಗ ಇಂಪಾರ್ಟೆಂಟ್ ಲೆವೆಲ್ 438 ಅಂತ ಹಿಂದೆ ಹಾಕೊಂಡಿದ್ವಿ, ಆ ಲೆವೆಲನ್ನು ಕೂಡ ಬಿಟ್ಟು ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇಯರ್ ಆನ್ ಇಯರ್ ಬೇಸಿಸು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನೋ ಒಂದು ಪ್ರಾಮಿಸಿಂಗ್ ರಿಸಲ್ಟ್ನ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಪ್ರಾಫಿಟು ಕಮ್ಮಿ ಆಗಿದೆ, ಅರ್ನಿಂಗ್ ಪರ್ ಶೇರು ಕಮ್ಮಿ ಆಗಿದೆ. ಸೊ ನೆಗೆಟಿವ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಯಾರಾದರೂ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರಾ ಅಂತಂದರೆ ನೀವು ಇದು ಖಂಡಿತವಾಗ್ಲೂ ನೆಗೆಟಿವ್ ಸೆಂಟಿಮೆಂಟ್ ಅನ್ಕೋಬೇಕು. ಯಾಕಂದರೆ ನೋಡಿ, ಡೈಲಿ ಕ್ಯಾಂಡಲಲ್ಲಿ ಯಾವಾಗ ಈ 200 ಮೂವಿಂಗ್ ಆವರೇಜ್ 100 ಮೂವಿಂಗ್ ಆವರೇಜಿಗೆ ಕ್ರಾಸ್ ಓವರ್ ಕೊಟ್ಬಿಡುತ್ತೋ ಆಗಲೇ ಒಂದು ನೆಗೆಟಿವಿಟಿ ಶುರುವಾಗಿದೆ ಅಂತ. ಅದನ್ನು ಸಾಲದು ಅಂತ ನೀವು ವೀಕ್ಲಿ ಕ್ಯಾಂಡಲಿಗೆ ಬಂದು ನೋಡೋದಾದರೂ ಕೂಡ 200 ಮೂವಿಂಗ್ ಆವರೇಜ್ ಅಂತ ತುಂಬ ಕೆಳಗಡೆ ಇದೆ. ಮಂತ್ಲಿ ಕ್ಯಾಂಡಲಲ್ಲಿ 100 ಮೂವಿಂಗ್ ಆವರೇಜ್ನ ಕೆಳಗಡೆ ಬಿಟ್ಟು ಬರ್ತಾ ಇದೆ. ಇದು ತುಂಬ ವೀಕ್ ಸೆಂಟಿಮೆಂಟ್. ಯಾಕೆ ಹೇಳಿ, ಹಿಸ್ಟಾರಿಕಲಿ ನೋಡ್ತಾ ಬನ್ನಿ, ಎಷ್ಟು ಸಲ ನಿಮಗೆ ಮಂತ್ಲಿ ಕ್ಯಾಂಡಲಲ್ಲಿ 100 ಮೂವಿಂಗ್ ಆವರೇಜ್ ಅಂತ ಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಸೊ ಇದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿತ್ತು, ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಬೇಕಾಗಿತ್ತು, ಆದರೆ ಆದಂಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇದನ್ನೇನಾದ್ರು ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ ಇದು ಖಂಡಿತವಾಗ್ಲೂ ವೀಕ್ ಆಗ್ತಾ ಹೋಗುತ್ತೆ. ಸೊ ನೀವು ದೂರ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಅದೇ ರೀತಿಯಾಗಿ ಐಷರ್ ಮೋಟರ್ಸು ನೋಡಿ, ಮೊನ್ನೆ ಅಷ್ಟೇ ಮಾತಾಡ್ಕೊಂಡಿದ್ದು, ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಒಳ್ಳೆ ವ್ಯಾಲ್ಯೂಷನಲ್ಲೂ ಕೂಡ ಇದೆ. ಆದರೆ ಇನ್ನೊಂದು ಸಲ ನಮಗೆ ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಆಯಿತು ಅಂತಂದರೆ ತುಂಬ ಒಳ್ಳೆ ವ್ಯಾಲ್ಯೂಷನ್ ಆಗುತ್ತೆ ಅಂತ. ಆದರೆ ಅಷ್ಟೊತ್ತಿಗೆ ವಾಪಸ್ ಮತ್ತೆ ಸ್ಟಾಕು ಮೇಲ್ಗಡೆ ಹೋಗಿದೆ. ಈಗ ಏನಾದರೂ ಚೇಂಜ್ ಆಗಿದೆಯಾ ಅಂದರೆ ಇಲ್ಲ, ಅದೇ ಝೋನಲ್ಲಿದೆ. ಆದರೆ ಖಂಡಿತವಾಗ್ಲೂ ದೊಡ್ಡ ವಾಲ್ಯೂಮಲ್ಲಿ ಮೇಲ್ಗಡೆ ಹೋಗಿದೆ. ಸೊ ಈ ಸಲ ಇದನ್ನ ಅಟೆಂಡ್ ಮಾಡ್ಕೊಂಡು ಹೋಗ್ತಾರಾ ಏನೋ ಅನ್ನೋದನ್ನು ನೋಡಬೇಕು. ಬಟ್ ಇಲ್ಲಿಂದ ಒಂದು ಸೆಲ್ಲಿಂಗ್ ಕೂಡ ಬಂದಿದೆ ಇವತ್ತು. ಸೊ ನೋಡೋಣ, ಇದು ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು. 2 ದಿನದಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಬಂದಿರೋದ್ರಿಂದ ನಾಳೆನೇ ಬ್ರೇಕ್ ಆಗಿ ತೊಗೊಂಡು ಹೋಗುವಂಥ ಸಾಧ್ಯತೆ ಕಡಿಮೆ. ಸೊ ನೋಡೋಣ, ಇಲ್ಲಿ ಮತ್ತೆ ಒಂದು ಹಾಲ್ಟ್ ಆಗಿ ಮತ್ತೆ ಏನಾದ್ರು ಅಟೆಂಪ್ಟ್ ಆಯಿತು ಅಂದರೆ ಆ ಅಟೆಂಪ್ಟು ಸಿನ್ಸ್ 4-5 ಸಲ ಅಟೆಂಪ್ಟ್ ಆಗಿರೋದ್ರಿಂದ ಅದು ಮೇಲ್ಗಡೆ ತೊಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇವ್ರದ್ದು 2 ವೀಲರ್ ಸೆಗ್ಮೆಂಟು, ಟ್ರ್ಯಾಕ್ಟ್ರು, ಬೇರೆ ಬೇರೆ ಬಿಸ್ನೆಸ್ ಇರೋದ್ರಿಂದ ಆಟೋ ಸೆಕ್ಟ್ರು ಸ್ವಲ್ಪ ನೆಗೆಟಿವ್ ಆಗಿ, ಎಸ್ಪೆಷಲಿ 4 ವೀಲರ್ ಆಟೋ ಸೆಕ್ಟ್ರು ನೆಗೆಟಿವ್ ಆಗಿದೆ. ಬಟ್ 2 ವೀಲರ್ದು ನೀವು ನೋಡ್ತಾ ಬರೋದಾದರೆ ಲಾಸ್ಟ್ 4-5 ಕ್ವಾರ್ಟರ್ಸ್ ಒಳ್ಳೆ ರಿಸಲ್ಟ್ಸ್ನ ಕೊಡ್ತಾನೆ ಬಂದಿದ್ದಾರೆ ಐಷರ್ ಮೋಟರ್ಸ್ ಅವರು. ಅದೇ ರೀತಿಯಾಗಿ ಸ್ವಿಗ್ಗಿ, ಇದೇನೋ ಅಂತಾರಲ್ಲ ಎಲ್ಲರದು ಒಂದು ಕತೆ ಆದರೆ ಇದು ಒಂದು ಕತೆ ಅಂತ. ನೆನ್ನೆ ನೋಡಿ ಲಿಸ್ಟಿಂಗ್ ಏನು ಎಂಥ ಜೋರಾಗಿ ಫಾಲ್ ಆದಂಥ ದಿನ, ಒಂದು 19% ಏನೋ ಮೇಲ್ಗಡೆ ಹೋಯಿತು ಲಿಸ್ಟಿಂಗ್ ಪ್ರೈಸಿಗಿಂತ. ಇವತ್ತು ಎಕ್ಸ್ಪೆಕ್ಟೆಡ್ ಇತ್ತು ಇವತ್ತು ಖಂಡಿತ ಡಂಪ್ ಆಗುತ್ತೆ ಸ್ಟಾಕು ಅಂತ ಮಿಸ್ ಮಾಡಿಬಿಟ್ಟೆ ನಾನು. ಬಟ್ ಇದು MICಗೆಲ್ಲ ಎಲಿಜಿಬಲ್ ಇರೋದಿಲ್ಲ, ಇನ್ನೂ ಹೊಸದಾಗಿ ಬಂದಿದೆಯಲ್ವಾ, ಹಾಗಾಗಿ ನೀವು ಇದರಲ್ಲಿ ಇಂಟ್ರಾಡೇ ಮಾಡೋಕ್ಕೆಲ್ಲ ಬಿಡೋದಿಲ್ಲ. ಬಟ್ ಸ್ಟಾಕು ಖಂಡಿತವಾಗ್ಲೂ ನಾಟ್ ರೆಕಮೆಂಡೆಡ್. IPO ಕೂಡ ನಾನು ಬೇಡ ಅಂತಲೇ ಹೇಳಿದ್ದೆ, ಯಾಕಂದರೆ ಲಾಸ್ ಮೇಕಿಂಗ್ ಕಂಪನಿ. ಝೊಮ್ಯಾಟೊ ಈಗ ಟರ್ನ್ ಅರೌಂಡ್ ಆಗಿದೆ. ಇನಿಷಿಯಲಿ ಬಂದಾಗ ಫುಡ್ ಡೆಲಿವರಿ ಆ್ಯಪ್ಸ್ ಅಂತ ಬಂದಾಗ ಸ್ವಿಗ್ಗಿ ತುಂಬ ಒಂದು ಒಳ್ಳೆ ಪೊಸಿಷನಲ್ಲಿ ಇತ್ತು ಕಂಪೇರ್ ಟು ಝೊಮ್ಯಾಟೊ ನೋಡೋದಾದರೆ. ಬಟ್ ಲಾಸ್ಟಿಗೆ ಝೊಮ್ಯಾಟೊ ಯಾವ ರೀತಿ ಟರ್ನ್ ಅರೌಂಡ್ ಆಯಿತು ಅಂತಂದರೆ, ಇನ್ ಟರ್ಮ್ಸ್ ಆಫ್ ಅವ್ರ ಬಿಸ್ನೆಸ್ ಮಾಡಲ್ ಬರೀ ಫುಡ್ ಡೆಲಿವರಿ ಆ್ಯಪಿಂದ ಸೇರಿದಂಗೆ ಒಂದಿಷ್ಟು ಆಕ್ವಿಸಿಷನ್ ಮಾಡ್ಕೊಂಡ್ರಲ್ವ, ಬ್ಲಿಂಕಿಟ್ಟು ಮತ್ತೊಂದು, ಅದು ವರ್ಕೌಟ್ ಆಗ್ತಾ ಇತ್ತು. ಝೊಮ್ಯಾಟೊ ಪಾಸಿಟಿವ್ ಕಡೆಗೆ ಹೋಗ್ತಾ ಇತ್ತು, ಸ್ವಿಗ್ಗಿ ನೆಗೆಟಿವ್ ಮಾಡೋದು ಬರ್ತಾ ಇತ್ತು. ನಿಮ್ಗೆ ಗೊತ್ತಿರಬೇಕು, ಸ್ವಿಗ್ಗಿ ಇಂಡಿಯನ್ ಬೆಂಗಳೂರು ಬೇಸ್ಡ್ ಕಂಪನಿ ಸ್ವಿಗ್ಗಿ ಸ್ಟಾರ್ಟಪ್ಪು. ಜೊತೆಗೆ ಈ IPO ಬಂದಿದ್ದರಿಂದ ಸುಮಾರು ಜನ ಒಂದು 500 ಎಂಪ್ಲಾಯಿಗಳಿಗೇನೋ ಕ್ರೋರ್ಪತಿಗಳಾಗ್ಬಿಟ್ಟಿದ್ದಾರೆ. ಅವ್ರದಲ್ಲಿ ಈ EPFO ಕೊಡ್ತಾ ಇರ್ತಾರಲ್ವ, ಅಂದರೆ ESPP ಪ್ಲಾನ್ಗಳಿರುತ್ತೆ, ಕಂಪ್ನಿ ಒಳಗಡೆ ಶೇರ್ ಪರ್ಚೇಸ್ ಪ್ಲಾನ್ಗಳಿರುತ್ತೆ. ಸೊ ಅದರಿಂದಾಗಿ ಸುಮಾರು ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತಂದು, ಯಾರು ಮೊದಲಿಂದ ಇದ್ದು ಒಂದು ಒಳ್ಳೆ ಶೇರ್ನ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತಾರೆ ಎಂಪ್ಲಾಯೀಸು, ಅವರೆಲ್ಲ ಆಗಿರ್ತಾರೆ. ಅವ್ರಿಗೆ ಏನಾದ್ರು ಕೋಟ ಆಯ್ತಾ ಅಥವಾ ಅವ್ರಿಗೆ ಏನಾದ್ರು ಸೆಲ್ ಮಾಡಿರ್ತಾರೆ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಬಟ್ ಗುಡ್ ಸೈಡ್, ಆ ಥರ ಯಾವ ಕಂಪ್ನಿಗಳು, ಯೂಶಲಿ ಸ್ಟಾರ್ಟಪ್ ಕಂಪ್ನಿಗಳು ಆ ರೀತಿಯಾಗಿ ಶೇರ್ನ ಕೂಡ ಕೊಡ್ತಾ ಹೋಗ್ತಾರೆ ಆಸ್ ಪಾರ್ಟ್ ಆಫ್ ಕಾಂಪನ್ಸೇಷನ್. ಅದೇ ರೀತಿಯಾಗಿ ಗೋಲ್ಡನ್ನ
ಯಾರಿಗೆ ನೆನಪಿದೆ, ಮೊನ್ನೆ ಮಾತಾಡ್ತಿದ್ವಿ 74,000 ಬರುತ್ತೆ, ಬಂದಾಗ ಆ್ಯಕ್ಟಿವೇಟ್ ಆಗಬೇಕು ನೀವು. ಎಸ್, 74,000 ಬಂದಿದೆ ಗೋಲ್ಡ್. ಇವಾಗ ಆ್ಯಕ್ಟಿವೇಟ್ ಆಗುವಂಥ ಸಮಯ. ಯಾರಾದರೂ ಬೆಳ್ಳಿ ಚಿನ್ನ ಏನಾದ್ರು ತೊಗೋಬೇಕು ಅಂತಿದ್ದೀರಾ ಅಂದರೆ ಈ 74,000ದಿಂದ 71,000 ಇದೆಯಲ್ಲ, ಈ ಲೆವೆಲ್ ಇದ್ದಾಗ ನೀವು ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಅಂದರೆ ಈ ವಾರ ಮುಂದಿನ ವಾರಗಳಲ್ಲಿ ಈ ಲೆವೆಲಲ್ಲೇ ಉಳ್ಕೊಂತು ಅಂತಂದರೆ ನೀವು ಖಂಡಿತ ಅಷ್ಟೂ ನೀವು ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕೆ ಭಯ ಅಂತಾದರೆ, ಅಥವಾ ಏನೋ ತೊಗೊಳಕ್ಕಿದೆ, ಫಂಕ್ಷನ್ ಇದೆ, ಮತ್ತೊಂದಿದೆ ಅಂತಂದರೆ ಖಂಡಿತವಾಗ್ಲೂ ಈಗ ಹೋಗಿ ಸ್ಟೋರಲ್ಲಿ ನೀವು ತೊಗೊಳ್ಳೋಂಥ ಸಾಧ್ಯತೆ ಜಾಸ್ತಿ ನನ್ನ ಪ್ರಕಾರ ಕೇಳೋದಾದರೆ. ಯಾಕೆಂದರೆ ಈ ಝೋನ್ನ ಬಿಟ್ಕೊಡುವಂಥ ಸಾಧ್ಯತೆ ಕಡಿಮೆ ಇದೆ. 80,000ದಿಂದ ನಿಮ್ಗೆ ಆಲ್ಮೋಸ್ಟ್ 72,000ಕ್ಕೆ ಸಿಕ್ತು ಅಂತಂದರೆ ಎಷ್ಟು ಅಲ್ಲಿ ಬಂದಿದ್ದಕ್ಕೆ ಒಳ್ಳೆ ಕರೆಕ್ಷನ್ನೇ ಅದು. ನಿಮ್ಗೆ ಆಲ್ಮೋಸ್ಟ್ ಒಂದು 10% ಕರೆಕ್ಷನ್ ಸಿಗುತ್ತೆ. ನೋಡಿ, 10% ಕರೆಕ್ಷನ್ ಕರೆಕ್ಟಾಗಿ 71,000ಕ್ಕೆ ಬರುತ್ತೆ. ಸೊ ಆ 71,000 ಲೆವೆಲ್ ಬಂದಾಗ ಬೆಸ್ಟ್ ಲೆವೆಲ್ ಆಗಿರುತ್ತೆ. ಬಟ್ ನೀವು ಟೈಮ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಎಂಡ್ ಆಫ್ ದ ಡೇ ಜ್ಯುವೆಲರಿ ಶಾಪಲ್ಲಂತೂ ನಿಮಗೆ ಮಾಡ್ತಾನೆ ಇರ್ತಾರೆ. ಸೊ ಯಾವಾಗ ಇದು 72,000ಕ್ಕೆ ಬರ್ತಾ ಹೋಗುತ್ತೋ ಆಗ ನೀವು ಖಂಡಿತ ಹೋಗಿ ಅಲ್ಲಿ ಬೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು, ಯಾರಿಗಾದರೂ ಇಮಿಡಿಯೇಟಾಗಿ ರಿಕ್ವೈರ್ಮೆಂಟ್ ಇದೆ ಅಂತ. ಆಯಿತು, ಲಾಂಗ್ ಟರ್ಮಲ್ಲಿ ನಾನು ಆಲ್ರೆಡಿ ಗೋಲ್ಡ್ ತೊಗೊಂಡು ಇಟ್ಕೊಂಡಿದ್ದೀನಿ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ. ಬೇಕಾದ್ರೆ ಆವ್ರೇಜ್ ಮಾಡ್ಕೊಳಕ್ಕೆ 72,000ಕ್ಕೆ ಕಾಯಿರಿ. ಎಕ್ಸಾಕ್ಟಾಗಿ ETF ಎಲ್ಲದೂ ಸಿಗುತ್ತೆ, ಆನ್ ಟೈಮಲ್ಲಿ ಕೂಡ ಮಾಡ್ತಾ ಹೋಗ್ಬೋದು. ಬಟ್ ಜ್ಯುವೆಲರಿ ಶಾಪಲ್ಲಿ ಹಂಗಾಗಲ್ಲ. ಅದಕ್ಕೋಸ್ಕರ ಹೇಳಿದೆ, ಸ್ಲೈಟ್ಲಿ ಓವರ್ ಸೋಲ್ಡ್ ಕ್ಯಾಟಗರಿಗೆ ಬರ್ತಾ ಇದೆ ಗೋಲ್ಡು. ನೋಡೋಣ. ಬಿಟ್ಕಾಯಿನ್ದು ಇವಾಗ ಡೋಜ್ ಅಂತಲೇ ಒಂದು ಡೋಜ್ ಕಾಯಿನ್ ಇತ್ತು, ಈಗ ಡೋಜ್ ಅಂತ ಡಿಪಾರ್ಟ್ಮೆಂಟೇ ಮಾಡಿಬಿಟ್ಟಿದ್ದಾರೆ ನೋಡಿ ಅಮೆರಿಕದಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಅಂತ. ಒಳ್ಳೆ ಕಾಂಬಿನೇಷನ್ ಅದು. ಟ್ರಂಪ್ ಮತ್ತು ವಿವೇಕ್ ರಂಗಸ್ವಾಮಿ ಅವರು ಬಂದರೆ ನೋಡಿ, ಸುಮಾರು ವಿಚಾರಗಳು ಇವಾಗ ಸ್ಟಾಕ್ ಸೆಕ್ಷನ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಈಗ ಚೈನಾ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ಡೌಟ್ ಇದೆ ನನಗೆ. ಯಾಕೆಂದರೆ ಇಲಾನ್ ಮಸ್ಕ್ ಅವ್ರದ್ದು ಆಲ್ರೆಡಿ ಅಲ್ಲಿ ಮೇಜರ್ ಎಲೆಕ್ಟ್ರಿಕ್ ಕಂಪ್ನಿಗಳು ಜಾಸ್ತಿ ಜಗತ್ತಲ್ಲಿ ಯಾವ್ದಾದ್ರು ದೇಶದಲ್ಲಿ ಓಡಾಡ್ತಾ ಇದೆ ಅಂದರೆ ಅದು ಚೈನಾದಲ್ಲಿ ಓಡಾಡ್ತಾ ಇರೋದು. ಸೊ ರೆವೆನ್ಯೂ ಚೆನ್ನಾಗಿದೆ ಅವರಿಗೆ. ಸೊ ಎಲೆಕ್ಟ್ರಿಕ್ ಬಗ್ಗೆ ಆಲ್ರೆಡಿ ಟ್ರಂಪ್ ಅವರು ನಾನು ಎಲೆಕ್ಟ್ರಿಕ್ನೆಲ್ಲ ಇದು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈಗ ಅವ್ರನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ಟ್ರಂಪ್ ಮೇಲೆ, ಇವ್ರಿಗೆ ಯಾರಿಗೆ, ಇಲಾನ್ ಮಸ್ಕ್ ಅವರಿಗಿದೆ. ಯಾಕಂದರೆ ಟೆಸ್ಲಾ ಅವ್ರ ಬಿಸ್ನೆಸ್ ಇರೋದೇ ಅಲ್ಲಿ ಅಲ್ವಾ. ಸೊ ಈಗ ಏನು ಹೇಳಿದ್ದಾರೆ, ಈ ಡಿಪಾರ್ಟ್ಮೆಂಟಿಂದ ನಾವು $2 ಟ್ರಿಲಿಯನ್ ಅಷ್ಟು ದುಡ್ಡನ್ನು ಉಳಿಸ್ತೀವಿ. ನಿಮ್ಗೆ ನೋಡ್ತಾ ಇರಿ ಗೌರ್ಮೆಂಟಲ್ಲಿ ಸುಮಾರು ಆ ಏಜೆನ್ಸಿ ಈ ಏಜೆನ್ಸಿಯಲ್ಲಿ ಒಂದು ಎಜುಕೇಷನ್ ಅಂತ ಒಂದು ಗೌರ್ಮೆಂಟಲ್ಲಿ ಒಂದು ಬ್ರಾಂಚ್ ಇದೆ, ಅದನ್ನು ತೆಗಿತಾರಂತೆ. ಜಸ್ಟಿಸ್ ತಂದು ಅಂತ ತೆಗಿತಾರಂತೆ. ಅಂದರೆ ಗೌರ್ಮೆಂಟ್ ಮೇಲೆ ತುಂಬ ಕಡಿಮೆ ಡಿಪೆಂಡೆನ್ಸಿ ಆಗಬೇಕು ಸರ್ಕಾರಗಳು, ಜನರು ಅನ್ನೋದು ಅವರ ಕಾನ್ಸೆಪ್ಟ್. ಅಂದರೆ ಸುಮಾರು ಏಜೆನ್ಸಿಗಳು ತುಂಬಿ ಹೋಗ್ಬಿಟ್ಟಿದ್ದಾರೆ ಇಲ್ಲಿ. ಅದರಿಂದ ಒಂದು ಲೂಪ್ ಹೋಲ್ ಆಗ್ತಾ ಇದೆ. ಎಲ್ಲ ದೇಶದಲ್ಲೂ ಅದೇ ಕರಪ್ಷನ್ ಎಲ್ಲ ಕಡೆನೂ ಇದೆ, ನಮ್ದ್ರಲ್ಲಿ ಬಿಡಿ ಕೇಳೋಂಗೆ ಇಲ್ಲ. ಬಟ್ ಇಲ್ಲೂ ಕೂಡ ಮಾಡ್ದಲ್ವಾ, ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಮಾಡಬೇಕು ಅಂತ ಇಲ್ಲೂ ತಂದರು. ಬಟ್ ಅದು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಅಲ್ಲಿ ಟೆಕ್ನಾಲಜಿ ಓರಿಯೆಂಟೆಡ್ ದೇಶ, ಕಾರ್ಪೊರೇಟ್ಗಳ ಒಂದು ಮದರ್ ಲ್ಯಾಂಡ್. ಸೊ ಅಲ್ಲಿ ಎಲ್ಲದನ್ನು ಒಂದು ಕಾರ್ಪೊರೇಟ್ ಥರದಲ್ಲಿ ಯಾಕೆ ನಡೆಸೋಕ್ಕಾಗೋದಿಲ್ಲ? ಇದೇ ಕಾನ್ಸೆಪ್ಟ್ನ ಸಿಂಪಲ್ ಆಗಿ ಉಪೇಂದ್ರ ಅವರು ಇಲ್ಲಿ ಹೇಳಿದ್ರು. ಬಟ್ ನಾವು ಆ ಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಎಷ್ಟು ವರ್ಷ ಆಗಿರುತ್ತೋ ಗೊತ್ತಿಲ್ಲ ಬಿಡಿ. ಬಟ್ ಅಲ್ಲಿ ಅಟ್ಲೀಸ್ಟ್ ಅಮೆರಿಕದಲ್ಲಂತೂ ಆಗ್ತಾ ಇದೆ. ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೋಡಿ ಬೇರೆ ದೇಶಗಳು ಅಡಾಪ್ಟ್ ಮಾಡೋದ್ರ ಬಗ್ಗೆ ನೋಡ್ಬೋದು. ಅಂದರೆ ಎಐಗಳನ್ನು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಅಳವಡಿಸೋಕ್ಕೆ ನೋಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ಅನ್ಸ್ಬೋದು ಜನಗಳದ್ದು ಕೆಲಸ ಹೋಗುತ್ತಲ್ಲ ಅಂತ. ಅದು ನೋಡಬೇಕು ಯಾವ ರೀತಿಯಾಗಿ $2 ಟ್ರಿಲಿಯನ್ ಉಳಿಸೋಕ್ಕೆ ಎಷ್ಟು ಜಾಬ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಥವಾ ಇವರಿಗೆ ಯಾವುದೇ ಕಾರ್ಪೊರೇಟ್ ಆದ್ರೂ ಅವ್ರು ಬೆಳೆ ಬೇಯಿಸ್ಕೊಂಡು ಇದ್ದೇ ಇರುತ್ತೆ ಯಾವ್ದಾದ್ರು ಗೌರ್ಮೆಂಟ್ ಜೊತೆ ಹೋದರೆ. ಆದರೆ ಇಲಾನ್ ಮಸ್ಕ್ ಅವ್ರ ವಿಚಾರದಲ್ಲಿ ನಾವು ಹಿಂಗೆ ಮಾಡ್ತೀವಿ ಅನ್ನೋದನ್ನು ಮಾಡೇ ಮಾಡ್ತಾರೆ ಅವರು. ಅದೊಂದು ವಿಚಾರದಲ್ಲಿ ನೀವು ಹುಷಾರಾಗಿರಬೇಕು. ವಿವೇಕ್ ರಾಮಸ್ವಾಮಿ ಅವರು ಫೆಂಟಾಸ್ಟಿಕ್ ಸ್ಪೀಕರು. ನೋಡಿ, ಒಂದು ಏನು ಖುಷಿ ವಿಚಾರ ಅನಿಸುತ್ತೆ ಅಂದರೆ ಈಗಿನ ಟ್ರಂಪ್ ಸರ್ಕಾರದಲ್ಲಿ ಭಾರತ ಮೂಲದವರು ಸುಮಾರು ಜನ ಇದ್ದಾರೆ. ತುಳಸಿ ಗಬಾಡೆ ಅವರಿದ್ದಾರೆ, ವಿವೇಕ್ ರಾಮಸ್ವಾಮಿ ಅವರಿದ್ದಾರೆ. ಭಾರತ ಮೂಲದವರು ಸುಮಾರು ಜನ ತುಂಬಿದ್ದಾರೆ. ಆ್ಯಂಡ್ ಯಂಗ್ ಪಾಪ್ಯುಲೇಷನ್, ಬರೀ ವಯಸ್ಸಾದವರೇ ಮಾತ್ರ ರಾಜಕೀಯದಲ್ಲಿ ಇರಬೇಕು ಅನ್ನೋದನ್ನು ಅಲ್ಲಿ ಕ್ಲೀನಾಗಿ ಕೆಳಗಡೆ ತಂದಿರೋದನ್ನು ಕಾಣಿಸ್ತಾ ಇದೆ. ಮೇಜರ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇವಾಗ ಒಂದು ಯಂಗ್ ಮಿಲೇನಿಯಲ್ಸ್ ತಂದಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಸೈನ್. ಸೊ ಟ್ರಂಪ್ ಅವರಿಗೆ 78 ವರ್ಷ ಆಗಿರ್ಬೋದು, ಆದರೆ ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ಸೊ ಒಂದೆರಡು ಕಾನ್ಫ್ಲಿಕ್ಟ್ಗಳಿದೆ. ಯುದ್ಧ ನಿಲ್ಲಿಸ್ತೀವಿ, ಅಲ್ಲಿಗೆಲ್ಲ ಫಂಡ್ ಮಾಡೋದು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಫಂಡ್ ಮಾಡೋದು ನಿಂತೋಯ್ತು ಅಂದರೆ ಸುಮಾರು ಯುದ್ಧಗಳು ತಾನೇ ನಿಂತೋಗ್ತಾయి. ಸುಮಾರು ಯುದ್ಧಗಳು, ಸುಮಾರು ಇವರು ಒಂದು ಸ್ವಲ್ಪ ಫಂಡ್ ಕೊಡೋದು, ಅವ್ರೊಂದು ಸ್ವಲ್ಪ ಫಂಡ್ ಕೊಡೋದು, ಇದರಿಂದನೇ ನಡೀತಾ ಇರುತ್ತೆ. ಸೊ ಅದು ನೋಡ್ಬೇಕು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ಅಗೇನ್ ಇವರು ಟ್ರಂಪ್ ಅವರು ಏನಾದ್ರು ತುಂಬ ಇಲಾನ್ ಮಸ್ಕ್ ಅವರು ಚೆನ್ನಾಗಿ ಉಳಿಸ್ಬಿಟ್ಟು ಬೇರೆ ಕಡೆಯಿಂದ ಒಂದು ಫೇವರಬಲ್ ಸಿಚುವೇಷನ್ನ ತಂದುಕೊಟ್ಬಿಟ್ರು ಅಂದರೆ ಎಲೆಕ್ಟ್ರಿಕ್ಗೆ ಪುಷ್ನ ತರ್ಬೋದು. ಆವಾಗ ನೋಡಿ ಸ್ವಲ್ಪ ಚೈನಾದಿಂದ ಯಾಕೆ ಟ್ಯಾರಿಫ್ನ ಹಾಕೋದು, ಕಮ್ಮಿ ಮಾಡೋಣ, ನಮ್ಮ ಸೇಲು ಅಲ್ಲಿ ಆಗ್ತಾ ಇದೆ ಅಂತ ಏನಾದ್ರು ಮಾಡ್ಬೋದು. ಸೊ ಅದು ಸ್ವಲ್ಪ ನನಗೆ ಡೌಟ್ ಇದೆ, 60% ನಿಜವಾಗ್ಲೂ ಹಾಕ್ತಾರಾ ಚೈನಾಗೆ ಅಂತ. ಬಟ್ ಎನಿವೇಸ್, ಹಿಂದೆ ಇದೇ ಥರ ಒಬ್ಬ ಪ್ರೆಸಿಡೆಂಟು ಟ್ಯಾರಿಫ್ ಹೈಕ್ನ ಮಾಡಬೇಕು ಅನ್ನೋದಕ್ಕೆ ಏನಾಯಿತು ಅಂದರೆ ವಾಲ್ ಸ್ಟ್ರೀಟ್ ಜರ್ನಲಲ್ಲಿ ಒಂದು ಬ್ಲಾಗ್ ಬಂದಿತ್ತು, ಅದು ವಿಡಿಯೋ ಕೂಡ ಮಾಡಿದ್ರು ಅವರು. ಸೊ ಅಂದರೆ ಈ ಗ್ರೇಟ್ ಡಿಪ್ರೆಷನ್ ಅನ್ನೋದಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಅಂದರೆ ಕಾನ್ಸೆಪ್ಟ್ ಏನು ಅಂತಂದರೆ ನೋಡಿ, ಬೇರೆ ದೇಶದಿಂದ ಸುಮಾರು ಇಂಪೋರ್ಟ್ ಮಾಡ್ಕೊತಾರೆ ಎಲ್ಲಿ US ಅಲ್ಲಿ ಆ ಕಮೋಡಿಟೀಸ್ಗಳನ್ನು. ಆ ಇಂಪೋರ್ಟ್ಗಳನ್ನು ಯುರೋಪಿಯನ್ನಿಂದನೂ ಮಾಡ್ಕೊತಾ ಇದ್ರು ಹಿಂದೆ. ಸೊ 1930s ಗ್ರೇಟ್ ಡಿಪ್ರೆಷನ್ ಅಂತ ನೀವೆಲ್ಲ ಕೇಳಿರ್ತೀರಲ್ಲ, ಏನು ಮಾಡಿಬಿಟ್ರು ಅಂತಂದರೆ ಆ ಇಂಪೋರ್ಟ್ಗಳನ್ನು ಏನು ಮಾಡ್ತೀವಲ್ಲ ಅದಕ್ಕೆ ಜಾಸ್ತಿ ನಾವು ಟ್ಯಾಕ್ಸ್ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ, ಲೋಕಲಲ್ಲೇ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಲೋಕಲ್ ಮ್ಯಾನುಫ್ಯಾಕ್ಚರ್ಸ್ ಯಾರು ಇರ್ತಾರೋ ಅವ್ರ ಹತ್ರನೇ ಜನ ಜಾಸ್ತಿ ತೊಗೊಳಕ್ಕೆ ಶುರು ಮಾಡ್ತಾರೆ ಅಂತ ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಇದ್ದು ಮಾಡಿದ್ದಾರೆ ಅವಾಗ 1930s. ಅದೇನಾಯಿತು, ಹಾಗೆ ಆಯಿತು. ಸುಮಾರು ಜನ ಇಂಪೋರ್ಟ್ ಮಾಡ್ಕೊಳೋದು ಕಮ್ಮಿ ಆಯಿತು. ಯಾಕಂತಂದರೆ ಅವ್ರು ಇಂಪೋರ್ಟ್ ಡ್ಯೂಟಿ ಕೊಡಬೇಕು ಅಂತ ಬೇರೆ ದೇಶದವ್ರು ಎಕ್ಸ್ಪೋರ್ಟ್ ಮಾಡೋದನ್ನೇ ಕಮ್ಮಿ ಮಾಡಿಬಿಟ್ರು. ಆದರೆ US ಬುದ್ಧಿ ಕಲಿಸ್ಬೇಕು ಅಂತ ಏನು ಮಾಡಿದ್ರು, US ಬೇರೆ ದೇಶಕ್ಕೆ ಒಂದಿಷ್ಟು ಜನಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಲ್ಲ, ಆ ದೇಶಗಳು ಕೂಡ ಅವರಿಗೆ ಇಂಪೋರ್ಟ್ ಡ್ಯೂಟಿನ ಜಾಸ್ತಿ ಮಾಡ್ತಾ ಹೋದ್ರು. ಅಂದರೆ ಅಮೆರಿಕ ಪ್ರೊಡ್ಯೂಸ್ ಮಾಡಿದ್ದನ್ನು ಬೇರೆ ಕಡೆಗೆ ಏನು ಕಳಿಸ್ತಿತ್ತಲ್ಲ ಅದು ಕಮ್ಮಿ ಆಯಿತು, ಒಳಗಡೆ ಬರೋದು ಕಮ್ಮಿ ಆಯಿತು. ಸರಿ, ಓಕೆ, ಲೋಕಲ್ ಡಿಮ್ಯಾಂಡ್ ಹೆಂಗಿದ್ದಿಲ್ಲ, ನಾವು
ನಾವು ನೋಡ್ಕೋಬೋದು ಅಂತಂದರೆ ಇವರು ಇದನ್ನೆಲ್ಲ ಗೊತ್ತಾಯ್ತಲ್ಲ ಲೋಕಲಲ್ಲಿ ಇದ್ದವರು, ದೇಶಕ್ಕೆ ಒಳಗಡೆ ಬರೋದು ಕಮ್ಮಿ ಆಗ್ತಾರೆ, ಹೊರಗಡೆ ಹೋಗೋದು ಕಮ್ಮಿ ಆಗ್ತಾರೆ, ನಮ್ಮದೇ ಇವಾಗ ಸಾಮ್ರಾಜ್ಯ, ಫುಲ್ ರೇಟ್ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಫುಲ್ ರೇಟ್ಗಳನ್ನು ಜಾಸ್ತಿ ಮಾಡಿದ್ರು. ಇದರಿಂದ ಏನಾಯಿತು, ದೊಡ್ಡ ಒಂದು ಗ್ರೇಟ್ ಡಿಪ್ರೆಷನ್ಗೆ ಕಾರಣ ಆಯಿತು. ಅದು ಸುಮಾರು ವರ್ಷ ಬೇಕಾಯಿತು ಅದರಿಂದ ಆಚೆ ಬರೋಕ್ಕೆ. ಸೊ ಟ್ಯಾರಿಫ್ ಹೈಕ್ ಅಂತ ಬಂದರೆ ಎಕನಾಮಿಸ್ಟ್ಗಳು ಯಾವಾಗಲೂ ಕೂಡ ಅದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ನ ಹಾಕ್ಬೋದು. ಅವರು ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ, ಅವಾಗ ಡಿಮ್ಯಾಂಡ್ ಸಪ್ಲೈಗಳೇ ಫುಲ್ ಹೊಡೆತ ಬಿದ್ದುಬಿಡುತ್ತೆ, ಇನ್ಫ್ಲೇಷನ್ಗೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳಿದ್ದಾರೆ. ಅದು ಒಂದು ಕಾನ್ಫ್ಲಿಕ್ಟಿಂಗ್ ಇರೋದು ಇವಾಗ ಟ್ರಂಪ್ ಅವರದ್ರಲ್ಲಿ. ಇನ್ಫ್ಲೇಷನ್ ಕಮ್ಮಿ ಮಾಡೋದಕ್ಕೆ ಖಂಡಿತ $2 ಟ್ರಿಲಿಯನ್ ಅವರು ಸರ್ಕಾರದಲ್ಲೇ ಉಳಿಸಿದ್ರು ಅಂತಂದರೆ ಅದು ಬೇರೆ ಬೇರೆ ಸ್ಕೀಮ್ಗಳಿಗೆ ಉಪಯೋಗಿಸ್ಬೋದಲ್ವ, ಅದನ್ನ ಇನ್ಫ್ಲೇಷನ್ ಹತೋಟಿ ತರಕ್ಕೂ ಹೆಲ್ಪ್ ಆಗುತ್ತೆ. ಸೊ ಎರಡೂ ಥರದ್ದಿದೆ. ಯಾವ ರೀತಿ ಎಕ್ಸಿಕ್ಯೂಷನ್ ಬರುತ್ತೆ, ಮುಂದೆ ಏನಾಗುತ್ತೆ ಅನ್ನೋದ್ರ ಮೇಲೆ IT ಸೆಕ್ಟರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇದೆಲ್ಲ ಇವಾಗ ಬಿಟ್ಕಾಯಿನ್ ಇವಾಗ ನಡೀತಾ ಇದೆ, ಗೋಲ್ಡಿಂದ ದುಡ್ಡು ಅಲ್ಲಿಗೆ ಹೋಗಿದೆ ಇವಾಗ. ಯೂಶಲಿ ಗೋಲ್ಡು ಬಿಟ್ಕಾಯಿನು, ಗೋಲ್ಡು ಸ್ಟಾಕ್ ಮಾರ್ಕೆಟ್ ಎರಡು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಥರನೇ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಗೋಲ್ಡ್ ಕೆಳಗಡೆ ಬೀಳ್ತಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಅದೇ ರೀತಿ ಬಿಟ್ಕಾಯಿನು ಮತ್ತು ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ ಒಂದೇ ಅಲೈನ್ಮೆಂಟಲ್ಲಿ ಹೋಗ್ತಾ ಇದೆ ಸದ್ಯಕ್ಕೆ ನೋಡೋದಾದರೆ. ಸೊ ಆ ಕಾರಣದಿಂದಾಗಿ ಗೋಲ್ಡು ಕೆಳಗಡೆ ಬಂದಿದೆ. ಸೊ ಎಗೇನ್ ನೋಡೋಣ, ಆ ಗೋಲ್ಡಿಂದಾಗಿ ಅಷ್ಟೊಂದು ಕತೆ ಹೇಳಬೇಕಾಯಿತು. ಸಿಲ್ವರಲ್ಲಿ ನಾನು ಸಿಲ್ವರ್ ಬೀಸ್ ಕೊಟ್ಬಿಟ್ಟೆ, 96,000 ಇದ್ದಾಗಲೇ ನನ್ನ ಹತ್ರ ಇದ್ದಿದ್ದು ಅಷ್ಟನ್ನು ಕೊಟ್ಬಿಟ್ಟಿದ್ದೀನಿ. ಫ್ರೆಶ್ ಎಂಟ್ರಿ ಮಾಡ್ಕೊಂಡಿಲ್ಲ. 84,000 ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ ಫ್ರೆಶ್ ಎಂಟ್ರಿನ ಕೊಡ್ತೀನಿ ಸಿಲ್ವರ್ ಬೀಸಲ್ಲಿ. ಬಟ್ ಗೋಲ್ಡ್ ಬೀಸ್ ನಾನು ಮಾರಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸಿಲ್ವರ್ ಬೀಸ್ನ ನಾನು ಎಕ್ಸಿಟ್ ಮಾಡಿದ್ದೀನಿ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. USD INR ಮೇಲ್ಗಡೆ ಹೋಗ್ತಾನೆ ಇದೆ. ನೋಡಿ ಎಲ್ಲಿ ತನಕ ಹೋಗುತ್ತೆ ಅಂತ. ಇದು ನಿಜವಾಗ್ಲೂ ರೈಸಿಂಗ್ ವೆಡ್ಜ್ ಮಾಡುತ್ತಾ ಅಥವಾ ಮತ್ತೆ ಒಂದು ಪ್ಯಾಟರ್ನ್ ಮಾಡುತ್ತಾ ಅನ್ನೋದು ನೋಡಬೇಕು. ಎಲ್ಲಿ ತನಕ ಡಾಲರ್ ಮೇಲಿರುತ್ತೋ ಅಲ್ಲಿ ತನಕ IT ಸೆಕ್ಟರ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇದಿಷ್ಟು ಇವತ್ತಿನ ಚಾಟ್ ಸಾಕಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಾಧ್ಯವಾದರೆ ಯಾವುದಾದ್ರು ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.